ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಇವತ್ತು ಅಧಿಕೃತವಾಗಿ ಚುನಾವಣಾ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಗಡಿಭಾಗ ಕಾರೆಹಳ್ಳಿಗೆ ಬಂದ ಗೀತಾ ಶಿವರಾಜ್ ಕುಮಾರ್ ಹಾಗೂ ನಟ ಶಿವಣ್ಣ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಅದ್ದೂರಿ ಆಗಿರುವಂತಹ ಸ್ವಾಗತವನ್ನು ಕೋರಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ರ್ಯಾಲಿಯ ಮುಖಾಂತರ ಪಾಲ್ಗೊಂಡಿದ್ದರು. ಈ ಬಗ್ಗೆ ಒಂದು ವರದಿ ಇದೆ ನಿಮ್ಮ ಮುಂದೆ. ರಂಗೇರಿದ ಶಿವಮೊಗ್ಗ ಲೋಕಸಭಾ ಚುನಾವಣಾ ಅಖಾಡ. ಗೀತಾ ಪರ ನಟ ಶಿವಣ್ಣ, ಮಧು ಬಂಗಾರಪ್ಪ ಭರ್ಜರಿ ಪ್ರಚಾರ. ನಾನು ಜಿಲ್ಲೆಯ ಮಗಳು, ವೋಟ್ ಕೊಡಲೇಬೇಕು ಎಂದ ಗೀತಾ. ಶಿವಮೊಗ್ಗ ಲೋಕಸಭಾ ಚುನಾವಣೆಯ ಕಾವು ರಂಗೇರತೊಡಗಿದೆ. ಈ ಬಾರಿಯ ಚುನಾವಣೆ ದೇಶದ ಗಮನ ಸೆಳೆದರೂ ಅಚ್ಚರಿಯಿಲ್ಲ. ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ಒಂದ್ ಕಡೆ ಚುನಾವಣಾ ಪ್ರಚಾರ ನಡೆಸುತ್ತಿದ್ರೆ, ಯಡಿಯೂರಪ್ಪ ಮತ್ತು ಮಕ್ಕಳ ವಿರುದ್ಧ ಸೆಡ್ಡು ಹೊಡೆದಿರುವ ಮಾಜಿ ಸಚಿವ KS ಈಶ್ವರಪ್ಪ ಚುನಾವಣೆಯನ್ನ ಎದುರಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಅಭ್ಯರ್ಥಿ ಇಂದಿನಿಂದ ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಭವ್ಯ ಸ್ವಾಗತ ಕೋರಿದ್ದಾರೆ. ಭದ್ರಾವತಿಯಿಂದ ಶಿವಮೊಗ್ಗದ ಲಗಾನ್ ಕಲ್ಯಾಣ ಮಂದಿರದವರೆಗೆ ನಡೆದ ಬೈಕ್ ರ್ಯಾಲಿಯಲ್ಲಿ ಸಾವಿರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ರು. ನಟ ಶಿವಣ್ಣನನ್ನ ನೋಡಲು ಜನರು ಮುಗಿಬಿದ್ರು. ಎಲ್ಲರಿಗೂ ಕೈ ಬೀಸುತ್ತಾ ಆಶೀರ್ವಾದ ಕೋರಿದ್ರು. ನಂತರ ಲಗಾನ್ ಕಲ್ಯಾಣ ಮಂದಿರದಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಮಾತನಾಡಿದ ಗೀತಾ ಶಿವರಾಜ್ ಕುಮಾರ್, ನನ್ನನ್ನ ನಿಮ್ಮ ಮನೆಯ ಮಗಳಾಗಿ ನೋಡಬೇಕು. ನಾನು ಈ ಜಿಲ್ಲೆಯ ಮಗಳು, ನಿಮ್ಮ ವೋಟ್ ನನಗೆ ಕೊಡಲೇಬೇಕು. ಜಿಲ್ಲೆಯ ಮಗಳನ್ನ ಬರೀ ಕೈಯಲ್ಲಿ ಕಳಿಸಬಾರದು ಅಂತ ಮನವಿ ಮಾಡಿದ್ರು. ಸಭೆಯಲ್ಲಿ ಮಾತನಾಡಿದ ಶಿವರಾಜ್ ಕುಮಾರ್, 2013ರ ಲೋಕಸಭಾ ಚುನಾವಣೆಯಲ್ಲಿ ಗೀತಾ ಸ್ಪರ್ಧೆ ಮಾಡಿ ಸೋತ್ರು, ಪರವಾಗಿಲ್ಲ. ಸೋತಾಗಲೇ ಮನುಷ್ಯ ಗೆಲ್ಲಲು ಸಾಧ್ಯ. ಈಗ ಗೀತಾ ಮತ್ತೆ ಚುನಾವಣೆಯನ್ನ ಸ್ಪರ್ಧಿಸಿದ್ದಾರೆ. ಅವರಿಗೆ ನಿಮ್ಮ ಬೆಂಬಲವಿರಲಿ. ನಾನು ಕೂಡ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ಳೋದಾಗಿ ಶಿವಣ್ಣ ಹೇಳಿದ್ರು. ಪ್ರೀವಿಯಸ್ ಒಂದು 2014 ಒಂದು ಎಲೆಕ್ಷನ್ ಮಾಡಿದ್ರು, ಅದ್ರಲ್ಲಿ ಸೋತು, ಪರವಾಗಿಲ್ಲ. ಯಾಕಂದರೆ ಮನುಷ್ಯರಲ್ಲಿ ಸೋಲು ಗೆಲ್ಲುವ ಸಹಜ. ಸೋತ ಮೇಲೆ ಮನುಷ್ಯ ಎದ್ದೇಳಬೇಕು. ಯಾಕಂದರೆ ಸೋಲು ಅನ್ನೋದು ಬರೀ ಒಂದು ಡಿಪಾರ್ಟ್ಮೆಂಟ್ ಇರಲಿಲ್ಲ. ವರ್ಲ್ಡ್ಲಿ ಏನೇನು ಕಾಂಪಿಟೇಷನ್ಸ್ ಅಂತ ಬರುತ್ತೋ, ಅಥ್ಲೆಟಿಕ್ಸ್ ಇರ್ಬೋದು, ರೇಸ್ ಇರ್ಬೋದು, ಒಬ್ಬರು ಕಾಂಪಿಟೇಟರ್ ಇರಲೇಬೇಕು. ಅವ್ರ ಅಗೇನ್ಸ್ಟಾಗಿ ನಾವು ಹೋಗಲೇಬೇಕು, ಗೆಲ್ಲಲೇಬೇಕು, ಇಲ್ಲ ಸೋಲ್ಲೇಬೇಕು. ಯಾಕೆ ಒಬ್ಬ ಸೋತಾಗಲೇ ಒಬ್ಬ ಗೆಲ್ಲೋಕ್ಕಾಗೋದು. ಲೈಫೇ ಒಂದು ಎಕ್ಸ್ಪೀರಿಯನ್ಸ್ ತಾಳಿದ್ದಾರೆ. 58 ವರ್ಷ 59 ವರ್ಷ ಅವ್ರಿಗೆ ಗೊತ್ತು. ಜೀವನದಲ್ಲಿ ಸಾಕಷ್ಟು ನೋಡಿದ್ದಾರೆ. 38 ವರ್ಷ ನಾವು ಮದುವೆ ಆಗಿ ಇವತ್ತು ಸ್ಟ್ರಾಂಗ್ ಆಗಿದ್ದೀವಿ ಅಂದರೆ ಅದೇ ಗುರು ಬಾಂಡ್. ಯಾವಾಗ ಒಂದು ಫ್ಯಾಮಿಲಿಲಿ ಅಷ್ಟು ಸ್ಟ್ರಾಂಗ್ ಆಗಿದ್ರೆ ಒಂದು ಲೇಡಿ, ಶಿ ವಿಲ್ ಬಿ ದ ಪರ್ಫೆಕ್ಟ್ ವುಮೆನ್ ಫಾರ್ ಎನಿಥಿಂಗ್ ಟು ಸರ್ವ್ ಇನ್ ದ ಸೊಸೈಟಿ. ಅವ್ರಿಗೆ ಅದು ತಾಕತ್ ಇರುತ್ತೆ. ಯಾಕಂದ್ರೆ ಭೂಮ್ತಾಯಿ ಹೆಣ್ಣಿಗೆ ಹೋಲಿಸ್ತೀವಿ, ಇಡೀ ಭೂಮ್ತಾಯಿ ನಮ್ಮ ಎಲ್ಲರ ಭಾರನೂ ಹೊರತಾಳೆ. ಒಂದ್ಸರಿ ಅವ್ರನ್ನ MP ಮಾಡಿ ಆ ಭಾರನ ಹೊರಿಸಬಾರ್ದ ನಾವು. ಅಲ್ಲದೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ಬಂಗಾರಪ್ಪಜಿ ಅವರಂತೆ ಸೇವೆ ಮಾಡಲು ಗೀತಕ್ಕ ಬಂದಿದ್ದಾರೆ. ನಿಮ್ಮ ಧ್ವನಿಯಾಗಿ ಗೀತಕ್ಕ ಇರ್ತಾರೆ. ಇಲ್ಲಿನ ಸಂಸದರು ಗೀತಕ್ಕನ ಸಾಧನೆ ಏನು ಅಂತ ಕೇಳ್ತಾರೆ. ಸಂಸದರಾಗೋದಕ್ಕಿಂತ ಮುಂಚೆ ನೀವು ಏನು ಕಡಿದು ಬಂದಿದ್ದೀರಾ? ನಿಮ್ಮ ತಂದೆ ಮಾಡಿದ ಭ್ರಷ್ಟಾಚಾರದ ದುಡ್ಡಿನಿಂದ ನೀವು ಗೆದ್ದಿದ್ದೀರಿ. ನೀವು 2008ರಲ್ಲಿ CM ಮಕ್ಕಳು, ನಾವು 1998ರಲ್ಲಿಯೇ CM ಮಕ್ಕಳಾಗಿದ್ದವರು. ಚೋಟಾ ಸಹಿ ಹಾಕಿ ನಿಮ್ಮಂತೆಯೇ ನಮ್ಮ ತಂದೆಯನ್ನ ಜೈಲಿಗೆ ಕಳಿಸಿಲ್ಲ ಅಂತ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ವಿರುದ್ಧ ಗುಡುಗಿದ್ರು. ಇನ್ನು ಸಭೆಯಲ್ಲಿ ಮಾತನಾಡಿದ ಸಾಗರ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ, ನಮ್ಮ ರಾಜ್ಯ ಮತ್ತು ಕೇಂದ್ರದ ನಾಯಕರು ಸಮರ್ಥ ಅಭ್ಯರ್ಥಿಯನ್ನ ಕೊಟ್ಟಿದ್ದಾರೆ. ಅವರನ್ನ ಅತ್ಯಂತ ಹೆಚ್ಚು ಬಹುಮತದಿಂದ ಗೆಲ್ಲಿಸಬೇಕು ಅಂತ ಮನವಿ ಮಾಡಿದ್ರು. ಅಲ್ಲದೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿ ಇಲ್ಲಿನ ಸಂಸದ ರಾಘವೇಂದ್ರ ಸುಳ್ಳು ಭರವಸೆಯನ್ನ ಕೊಡ್ತಿದ್ದಾರೆ. ಅಡವಿ ದುಡ್ಡು ಮಾಡಿ ಖರ್ಚು ಮಾಡೋಕೆ ರೆಡಿಯಾಗಿದ್ದಾರೆ. ಈಶ್ವರಪ್ಪನವರನ್ನ ಈಗ ತೆಗೆದು ಹಾಕಿಬಿಟ್ರು. ಅವರಿಗೆ ಯಾಕೆ ಹಿಂದುತ್ವ ಬೇಕಿತ್ತು ಅಂತ ಪ್ರಶ್ನಿಸಿದ್ರು. ಒಟ್ಟಾರೆ ದಿನದಿಂದ ದಿನಕ್ಕೆ ಶಿವಮೊಗ್ಗದ ಲೋಕಸಭಾ ಚುನಾವಣೆಯ ಕಾವು ರಂಗೇರತೊಡಗಿದೆ. ಕಾಂಗ್ರೆಸ್ನವರು ಪಂಚ ಗ್ಯಾರಂಟಿಗಳನ್ನ ಮುಂದಿಟ್ಟುಕೊಂಡು ಪ್ರಚಾರ ಕೈಗೊಂಡಿದ್ರೆ, ಬಿಜೆಪಿ ನಾಯಕರು ಹಿಂದುತ್ವ ಹಾಗೂ ಮತ್ತೊಮ್ಮೆ ಮೋದಿಗಾಗಿ ಅಂತ ಮತಬೇಟೆಗಿಳಿದಿದ್ದಾರೆ. ಆದರೆ
ಜಿಲ್ಲೆಯ ಮತದಾರರು ಯಾರ ಕೈ ಹಿಡಿಯಲಿದ್ದಾರೆ ಅನ್ನೋದು ಚುನಾವಣಾ ಫಲಿತಾಂಶದ ಬಳಿಕವಷ್ಟೇ ಗೊತ್ತಾಗಲಿದೆ. ಜೇಸುದಾಸ್, ಜಿ ಕನ್ನಡ ನ್ಯೂಸ್, ಶಿವಮೊಗ್ಗ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.